ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲಿಕ್ಕೆ ಮತ್ತೊಂದು ರೀತಿಯ ರಣತಂತ್ರವನ್ನ ಪ್ರಧಾನಿ ಮೋದಿ ಅವರ ಇದೇ ಭೇಟಿ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ. ನೋ ಡೌಟ್ ಕಳೆದ ಬಾರಿಯ ಚುನಾವಣೆಗಳ ಫಲಿತಾಂಶವನ್ನ ಗಮನದಲ್ಲಿಟ್ಕೊಂಡು ನೋಡಿದಾಗ ದಕ್ಷಿಣ ಕನ್ನಡ ಕೂಡ ಬಿಜೆಪಿಯ ಭದ್ರಕೋಟೆ. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಆ ಭದ್ರಕೋಟೆ ಮಾಡುವ ಕಾಂಗ್ರೆಸ್ನ ಪ್ಲಾನ್ ಮೇಲ್ಗೈ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅದರಲ್ಲೂ ಪ್ರಮುಖವಾಗಿ ಬಿಲ್ಲವ ಮತಗಳು, ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳ ನಿರ್ಣಾಯಕ ಅನ್ನಿಸ್ಕೊಳ್ಳುವ ಬಿಲ್ಲವ ಮತಗಳನ್ನ ಉಳಿಸ್ಕೊಳ್ಳಿಕ್ಕೆ ಬಿಜೆಪಿ ಇದೀಗ ಬ್ರಹ್ಮಾಸ್ತ್ರವೊಂದನ್ನ ಪ್ರಯೋಗ ಮಾಡ್ತಾ ಇದೆ. ನಾರಾಯಣಗುರು ವೃತ್ತದಿಂದ ನರೇಂದ್ರ ಮೋದಿ ರೋಡ್ ಶೋವನ್ನ ಪ್ರಾರಂಭ ಮಾಡ್ತಾರೆ. ಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ ಬಳಿಕ ಮತಬೇಟೆಯನ್ನ ಪ್ರಾರಂಭ ಮಾಡ್ತಾರೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿಸಲಾಗಿರುವ ಬಿಲ್ಲವ ಮುಖಂಡ, ಆ ಸಮುದಾಯ ತಮ್ಮ ಸಮುದಾಯದ ನಾಯಕನನ್ನ ಕಣಕ್ಕಿಳಿಸಿದೆ ಕೈಪಾಳೆಯ ಅಂತ ಹೇಳಿ ವೋಟ್ ಆ ಕಡೆಗೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಭಾವನಾತ್ಮಕವಾಗಿ ಆ ಸಮುದಾಯದ ಮತವನ್ನ ಹಿಡಿದಿಟ್ಕೊಳ್ಳೋ ಭಾಗವಾಗಿ ನರೇಂದ್ರ ಮೋದಿ ಅವರು ಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ ಅನ್ನೋ ಮಾಹಿತಿ. ಇಷ್ಟಕ್ಕೆ ಭಾವನಾತ್ಮಕವಾಗಿ ಸೆಳೆಯಲಿಕ್ಕೆ ಇಷ್ಟ ಸಾಕ ಅಂತ ಹೇಳಿ ಇಲ್ಲ, ಬಹಳ ಮುಖ್ಯವಾಗಿ ಅಲ್ಲಿ ಒಂದು ಬಿಲ್ಲವ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಒಂದು ಕೂಗು ಅವತ್ತಿಂದ ಕೇಳಿ ಬರ್ತಾ ಇತ್ತು. ಒಂದು ಕಡೆ ಸತ್ಯಜಿತ್ ಸುರತ್ಕಲ್ ಅವರು BJPಯ ದೊಡ್ಡ ಒಂದು ಹಿಂದೂ ಹೋರಾಟಗಾರರಾಗಿದ್ದರು. ಅವರು ಸ್ವಲ್ಪ ದೂರ ಸರಿದಿದ್ದಾರೆ. ಆಮೇಲೆ ಅವರು MP ಟಿಕೆಟನ್ನು ಕೇಳಿದರು. ಆಮೇಲೆ ಸುರತ್ಕಲಲ್ಲಿ ಕೂಡ ಕೇಳಿದ್ರು, ಅವ್ರು ಕೊಡಲಿಲ್ಲ. ಒಂದು ನಂಬರ್ 1. ಎರಡನೇದಾಗಿ ಈ ಬಾರಿ ಆ ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಾ ಹಾಕ್ತೀವಿ ಅನ್ನುವಂಥದ್ದು. ಆಮೇಲೆ ಒಂದು ರೀತಿಯಲ್ಲಿ ಇದೇ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆನೇ ಇರಲಿಲ್ಲ. ಈ ಸಲ ಚೇಂಜ್ ಮಾಡಿ ಅನ್ನೋಂಥದ್ದು ಇತ್ತು. ಅಲ್ಲಿ ಪದ್ಮರಾಜ್ ಅವರು ಏನಿದ್ದಾರೆ ಗೊತ್ತಾ, ಅವರು ಬಿಲ್ಲವ ಜೊತೆಗೆ ಜನಾರ್ದನ ಪೂಜಾರಿ ಅವರ ಸಂಬಂಧಿ. ಜನಾರ್ದನ ಪೂಜಾರಿ ಅವರಿಗೆ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅಥವಾ ಎಲ್ಲೇ ಇದ್ದರೂ ಕೂಡ ಅವರಿಗೆ ವಿಶೇಷವಾದಂಥ ಗೌರವ BJP ವಲಯದಲ್ಲೂ ಕೂಡ ಇದೆ. ಸೊ ಹಾಗಿರುವಾಗ ಒಂದು ಸಣ್ಣ ಭಯ ಅವರಿಗೆ ಕಾಡ್ತಾ ಇದೆ. ಬಟ್ ಅವರು ಮಂಗಳೂರಲ್ಲಿ ಬಂಟ್ರನ್ನು ಹಾಕಿದರೆ ಇಲ್ಲಿ ಬಿಲ್ಲವರನ್ನು ಹಾಕಿದ್ದಾರೆ, ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರನ್ನ. ಆದರೆ ಅದರ ಹೊರತಾಗಿ ಕೂಡ ಒಂದು ವೇಳೆ ಬಿಲ್ಲವ ಸಮುದಾಯಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಕೋಟಿ ಚೆನ್ನೈ ಹೆಸರಿಡಲಿಲ್ಲ ನೀವು. ಕೋಟಿ ಚೆನ್ನೈ ಅಂದರೆ ಬಿಲ್ಲವ ಸಮುದಾಯದ, ಕೋಟಿ ಚೆನ್ನೈ ಅಂದರೆ ಕೇವಲ ಬಿಲ್ಲವ ಸಮುದಾಯದ ದೈವದೇವರಲ್ಲ, ಎಲ್ಲ ಸಮುದಾಯದ ದೈವದೇವರೇ. ಆದರೆ ಬಿಲ್ಲವ ಸಮುದಾಯದಲ್ಲಿ ಅವರು ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಕೋಟಿ ಚೆನ್ನೈ ಹೆಸರಿಡಬೇಕು. ಅದಕ್ಕೂ ಕೂಡ ಕೆಲವು ಅಡೆತಡೆಗಳು ಬಂದಿತ್ತು. ಇಲ್ಲ, ತುಳುನಾಡು ಏರ್ಪೋರ್ಟ್ ಇಡೋಣ ಅನ್ನುವಂಥ ಕಾರಣಕ್ಕಾಗಿ ಒಂದು ಸಣ್ಣ ಒಂದು ಅಪಸ್ವರ, ಆ ಅಪಸ್ವರಕ್ಕೆಲ್ಲೂ ಕೂಡ ಎಡೆ ಮಾಡಿಕೊಡದ ರೀತಿಯಲ್ಲಿ ಒಮ್ಮೆ ನರೇಂದ್ರ ಮೋದಿ ಅವರು ಬಂದರೆ ಆ ಎಲ್ಲ ಲೂಪ್ ಹೋಲ್ಸ್ಗಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅನ್ನುವಂಥ ವಿಶ್ವಾಸ ಅವರಿಗಿದೆ. ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ದಕ್ಷಿಣ ಕನ್ನಡದಲ್ಲಿ ಬಿಲ್ಲವ ಮತ ಉಳಿವಿಗೆ ಹೊಸ ಅಸ್ತ್ರ. ಕಾಂಗ್ರೆಸ್ ಅಸ್ತ್ರಕ್ಕೆ ಪ್ರತಿಯಾಗಿ ಮೋದಿ ಬ್ರಹ್ಮಾಸ್ತ್ರ. ಕಡಲತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಎಂದಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಫ್ ಫೈಟ್ ಶುರುವಾಗಿದೆ. ಬಿಜೆಪಿಯನ್ನ ಶತಾಯಗತಾಯ ಸೋಲಿಸಲು ಕಾಂಗ್ರೆಸ್ ಪಣ ತೊಟ್ಟಿದೆ. ಎಡಪಕ್ಷಗಳು ಕೈಗೆ ಸಾಥ್ ನೀಡಿವೆ. ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಅಡ್ಡಗಾಲು ಹಾಕ್ತಿದ್ದ SDPI ಸ್ಪರ್ಧೆಯಿಂದ ಹಿಂದೆ ಸರಿದು ಬಿಜೆಪಿ ಸೋಲಿಸಲು ತುದಿಗಾಲಲ್ಲಿ ನಿಂತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ಬಿಲ್ಲವ ಸಮುದಾಯದ ಮುಖಂಡ ಪದ್ಮರಾಜ್ ರಾಮಯ್ಯ ಸ್ಪರ್ಧಿಸಿದ್ದಾರೆ. ಇತ್ತ ಬಿಜೆಪಿಯ ಬಿಲ್ಲವ ಅಸ್ತ್ರಕ್ಕೆ ವಿರುದ್ಧವಾಗಿ ಬಿಜೆಪಿ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮೆಗಾ ಪ್ಲಾನ್ ಮಾಡಿದೆ. ಏಪ್ರಿಲ್ 14ರಂದು ಮಂಗಳೂರಿಗೆ ಎಂಟ್ರಿ ಕೊಡಲಿರುವ ಪ್ರಧಾನಿ ಮೋದಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ನಮ್ಮ ಮಂಗಳೂರಿನ ನಾರಾಯಣ ಗುರು ವೃತ್ತದಿಂದ PVS ನಂತರ ನವಭಾರತ ಸರ್ಕಲ್ನಿಂದ ಹಂಪನಕಟ್ಟೆ ತನಕ ಈ ಒಂದು ರೋಡ್ ಶೋನ ಮಾಡೋ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟವರ ಹತ್ರ ಮಾತಾಡಿದ್ದೇವೆ. ಜೊತೆಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಮತ್ತು ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅಂತಿಮವಾಗಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಮತ್ತು ನಮ್ಮ ರಾಜ್ಯದಿಂದ ಏನು ಸೂಚನೆ ಕೊಡ್ತಾರೆ, ಈ ರಸ್ತೆಯ ಮಧ್ಯದಲ್ಲಿ ಈ ಒಂದು ರೋಡ್ ಶೋವನ್ನು ಪೂರ್ಣಗೊಳಿಸ್ತೇವೆ. ಸುಮಾರು 5:05ವರೆಗೆ ಪ್ರಾರಂಭ ಆದರೆ 1.5 ಗಂಟೆಗಳ ಕಾಲ ಈ ಒಂದು ರೋಡ್ ಶೋ ಇರುವ ಬಗ್ಗೆ ಈಗಾಗಲೇ ಯೋಜನೆಯನ್ನು ಮಾಡಿದ್ದೇವೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತಗಳನ್ನ ಉಳಿಸಿಕೊಳ್ಳುವ ತಂತ್ರಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಎರಡೂ ಪಕ್ಷಕ್ಕೂ ಬಿಲ್ಲವ ಮತಗಳ ಮೇಲೆಯೇ ಕಣ್ಣು ಇದ್ದಂಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.